ಅಷ್ಟ ಕಷ್ಟಗಳ ಮಧ್ಯೆ ಕೊನೆಗೂ ಶಿವಾಲಯ ಸ್ವಚ್ಛತೆ ಮುಗಿಸಿ ಪುನರ್ಜೀವ ಕೊಟ್ಟು ಪೂಜೆ ಮಾಡಿದೆವು. ಧರ್ಮದ ದಾರಿಯಲ್ಲಿ ನಡೆದ ನಮಗೆ ಹಲವಾರು ಸಮಸ್ಯೆಗಳು ಎದುರಾಗಿದ್ದವು. ಅದು ಹೇಳೋಕು ಮುಂಚೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಕನಿಷ್ಠ ಪಕ್ಷ 4 ಜನರಿಗೆ ಶೇರ್ ಮಾಡಿ. ನಾವು ಕೈಗೊಂಡ ಈ ಧರ್ಮ ಉಳಿಸುವ ಕೆಲಸ ಪ್ರತಿಯೊಬ್ಬರ ಮೊಬೈಲ್ ಅಲ್ಲಿ ಪ್ಲೇ ಆಗೋ ತರ ಮಾಡಿ. ಅನ್ಯ ರಾಜ್ಯಗಳಲ್ಲಿ ಕೈಗೊಳ್ಳುವ ಧರ್ಮ ಉಳಿವಿಕೆಯ ಕಾರ್ಯಕ್ಕೆ ಅವರು ಕೊಡುವ ಸಪೋರ್ಟ್ ನೀವು ನನಗೆ ಖಂಡಿತ ಕೊಡ್ತಿಲ್ಲ. ಅವರು ಒಂದು ಕಲ್ಯಾಣಿ ಅಥವಾ ದೇಗುಲ ಸ್ವಚ್ಛತೆ ವಿಡಿಯೋ ಹಾಕಿದ್ರೆ ತಪ್ಪದೆ ಮಿಲಿಯನ್ ಗಟ್ಲೆ ಹೋಗಿರುತ್ತೆ. ಆದ್ರೆ ಯಾಕೋ ಗೊತ್ತಿಲ್ಲ, ನಮ್ಮ ಕನ್ನಡಿಗರು ನನ್ನ ಈ ಧರ್ಮ ಉಳಿವಿಕೆಯ ಕಾರ್ಯಕ್ಕೆ ಬೆಲೆ ಕೊಡ್ತಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ನಾನು ಕೋಲಾರಿನ ಹುಡುಗನೇ ಆಗಿರ್ಬೋದು, ಆದ್ರೆ ಈ ದಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಕಾರ್ಯ ಮಾಡಿದ್ದೇವೆ. ಇದೇ ರೀತಿ ಕರ್ನಾಟಕದಲ್ಲಿನ ಮೂಲೆ ಮೂಲೆಯಲ್ಲಿ ಇರುವಂತಹ ಪುರಾತನ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡಬೇಕೆಂಬ ಆಸೆ ನನ್ನದು. ತಪ್ಪದೇ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಿದ್ದೀನಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಮಚ್ಚೇರಿ ಗ್ರಾಮದ ವಜ್ರಲಿಂಗೇಶ್ವರ ಎಂಬ ಪುರಾತನವಾದ ದೇಗುಲ. ಇದರ ಪರಿಸ್ಥಿತಿ ಹೇಗಿತ್ತು ಎಂದರೆ, ಊರಿನ ಗ್ರಾಮಸ್ಥರು ಇಲ್ಲಿ ದೇಗುಲ ಇದೆ ಎಂಬ ವಿಚಾರವೇ ಮರೆತಿದ್ದರು. ಕಾಡಿನಲ್ಲಿ ಬೆಳೆಯುವ ರೀತಿ ದಟ್ಟವಾದ ಮುಳ್ಳು ಗಿಡಗಳ ಮಧ್ಯೆ ದೇವಸ್ಥಾನವೇ ಮುಳುಗಿ ಹೋಗಿತ್ತು. ಜನಸಂಪರ್ಕವೇ ಕಳೆದುಕೊಂಡಿದ್ದ ಈ ದೇಗುಲದಲ್ಲಿ ಹಲವಾರು ಬಾರಿ ನಿಧಿಗಳ್ಳರ ಅಟ್ಟಹಾಸ ಈ ರೀತಿ ಸಾಗಿತ್ತು. ದೇಗುಲದ ಮೇಲ್ಚಾವಣಿಯಲ್ಲಿ ಗಿಡಬಳ್ಳಿಗಳು ಬೆಳೆದು ಮಳೆ ನೀರು ಒಳಭಾಗಕ್ಕೆ ಸೋರಿ ಕೊಚ್ಚೆಯ ಮಡಿಯಾಗಿ ವೃದ್ಧಿಯಾಗಿತ್ತು. ಇಷ್ಟು ಸಮಸ್ಯೆಗಳನ್ನು ಬೇರ್ಪಡಿಸಲು ಸಹಾಯ ಮಾಡಿದ್ದು ಮಚ್ಚೇರಿ ಹಾಗೂ ಕೋಡಿಹಳ್ಳಿ ಯುವಕರು, ಹಿರಿಯರು, ಮಕ್ಕಳು. ನಾನು ಸ್ವಚ್ಛತೆಯ ಕರೆ ಕೋರಿ ಮಾಡಿದ್ದ ವಿಡಿಯೋಗೆ ಸ್ಪಂದಿಸಿ ಅವರ ಕೆಲಸಗಳಿಗೆ ವಿರಾಮವಿಟ್ಟು ಧರ್ಮದ ಸೇವೆಗೆ ಕೈಯಿಟ್ಟು ಶುದ್ಧತೆಗೆ ಸಹಾಯ ಹಸ್ತ ನೀಡಿದ್ದರು. ಮಳೆ ನೀರಿನಿಂದ ತುಂಬಿದ ಒಳಾಂಗಣದ ಕೊಚ್ಚೆಯನ್ನು ಖಾಲಿ ಮಾಡಿದ್ದು, ಕಾಡಿನಂತೆ ಬೆಳೆದ ಮರಗಳನ್ನು ಕತ್ತರಿಸಿದ್ದು, ಅಪಾಯಕರವಾದ 5 ಅಡಿ ಆಳದ ಗುಂಡಿಯನ್ನು ಮುಚ್ಚಿದ್ದು, ಕಷ್ಟ ಅನ್ನುವುದಕ್ಕಿಂತ ನಮ್ಮೆಲ್ಲರ ಮುಕ್ತಿಯ ಭಕ್ತಿ ದೊಡ್ಡದಾಗಿತ್ತು. ದಣಿಯದೆ ಮಣ್ಣಿನ ಧೂಳಿನೊಳಗೆ ಬೆವರು ಕಲೆತು ಕೈಗಳ ರಕ್ತದೊಳಗೆ ನಂಬಿಕೆ ಬೆರೆದಿತ್ತು. ಬಹುದಿನಗಳ ನಂತರ ದೇಗುಲದ ಗರ್ಭಗುಡಿಯೊಳಗೆ ಧೂಪದ ವಾಸನೆ, ಮಂತ್ರಗಳ ಜಪದ ಬೆಳಕಿನಿಂದ ಶಿವನ ನಗುವು ಕಾಣಿಸಿತು. ಈ ಕಾರ್ಯಕ್ಕೆ ಬಂದಿಳಿದ ಪ್ರತಿಯೊಬ್ಬರಿಗೂ ಸಾಷ್ಟಾಂಗ ನಮಸ್ಕಾರಗಳು ಮಾಡಲು ಬಯಸುತ್ತೇನೆ. ನೆನಪಿರಲಿ ಗೆಳೆಯರೇ, ಮಚ್ಚೇರಿ ಗ್ರಾಮದ ಈ ಕಾರ್ಯ ಭವಿಷ್ಯದ ಒಂದು ಪಾಠ. ದೇವರನ್ನು ಹುಡುಕಬೇಡಿ, ದೇವಾಲಯಗಳನ್ನು ಜೀವಂತಗೊಳಿಸಿ, ಅಲ್ಲಿ ಅವನು ತಾನೇ ಕಾಣಿಸಿಕೊಳ್ಳುತ್ತಾನೆ. ನಾವು ಕೈಗೊಂಡ ಈ ಕಾರ್ಯ ಕೇವಲ ಸ್ವಚ್ಛತಾ ಕಾರ್ಯವಲ್ಲ, ಅದು ಹಿಂದೂ ಧರ್ಮ ಉಳಿಸುವ ಯಜ್ಞ. ನಿಧಿಗಳ್ಳರು ಅಟ್ಟಹಾಸ ಮೆರೆದ ಅಪಾಯದ ಒಂದು ಅಧ್ಯಯನ ಮುಗಿಯಿತು. ಇನ್ಮುಂದೆ ಆದರೂ ಮಚ್ಚೇರಿ ಗ್ರಾಮಸ್ಥರು ಹಾಗೂ ಕೋಡಿಹಳ್ಳಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಕೈ ಬಿಡದೆ ಕಾಪಾಡಿಕೊಳ್ತೀರಾ ಅಂತ ಭಾವಿಸ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಮತ್ತಷ್ಟು ಹಿಂದೂ ಪುರಾತನ ದೇವಸ್ಥಾನಗಳನ್ನು ಪುನರ್ಜೀವನ ಮಾಡುವುದಕ್ಕೆ ಶಕ್ತಿ ತುಂಬಿ. ಜೈ ಶ್ರೀರಾಮ್. ಧನ್ಯವಾದಗಳು.